ಚುಟುಕು ಸಾಹಿತ್ಯ ಬೆಳೆಸಿ ಶರಣಪ್ಪ ಕೊಟಗಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯಾದ್ಯಂತ ಚುಟುಕು ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಿದೆ. ಅದನ್ನು 31 ಜಿಲ್ಲೆಗಳಲ್ಲಿ ನಾವು ನೀವೆಲ್ಲರೂ ಸಹಾಯ ನೀಡಿದರೆ ಚುಟುಕು ಸಾಹಿತ್ಯ ಬೆಳೆಸಲು ಸಾಧ್ಯವಿದೆ ಎಂದು ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಸರ್ವ ಅಧ್ಯಕ್ಷರಾದ ಶರಣಪ್ಪ ಕೊಟಗಿರವರು ಹೇಳಿದರು. ಅವರು ಲಿಂಗರಾಜ್ ನಗರದ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತದ 11ನೇ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದರು. ವೀರಣ್ಣ ಮತ್ತಿಕಟ್ಟಿರವರು ಮಾತನಾಡಿ, ಕನ್ನಡ ಸಾಹಿತ್ಯದಲ್ಲಿ ಚುಟುಕು ಮಾತುಗಳಲ್ಲೇ ದೊಡ್ಡದನ್ನ ಸಣ್ಣ ಮಾಡಿ ಹೇಳುವುದು. ಚುಟುಕು ಸಾಹಿತ್ಯ ಎಲ್ಲ ರಂಗಗಳಲ್ಲೂ ಇದೆ ಎಂದರು. ನಮ್ಮ ದೇಶದ ಪ್ರಜೆಗಳು ಭ್ರಷ್ಟಾಚಾರಿಗಳು ಆದರೆ ರಾಜಕಾರಣಿಗಳು ಅತಿ ಭ್ರಷ್ಟ ಆಗುತ್ತಿದ್ದಾರೆ. ಅದನ್ನ ಪ್ರಜ್ಞಾವಂತ ನಾಗರಿಕರು ತಡೆಯಬೇಕು ಎಂದು ಮಾಜಿ ಸಚಿವ ಎಸ್ ಪಾಟೀಲ್ ರವರು ಹೇಳಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ವಿಸಿ ವಾಲಿ, ನಾಗರಾಜ್ ಕೊಟಗಿ, ವಿಜಿ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೃಷ್ಣಮೂರ್ತಿ ಕುಲಕರ್ಣಿರವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪದ್ಮಜಾ ಉಮರ್ಜಿರವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಡಾಕ್ಟರ್ ವಂದನಾ ಪ್ರಾರ್ಥಿಸಿದರು. ಮಹಿಳಾ ಸಂಘಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಇದು ಚುಟುಕು ಸಾಹಿತ್ಯ ಅಂದ್ರೆ ಸಣ್ಣ ಕವಿಗಳ ಹುಟ್ಟಿ ಬೆಳೆದಂತ ಚುಟುಕು ಸಾಹಿತ್ಯ. ಎಲ್ಲ ಕನ್ನಡ ಸಾಹಿತ್ಯ ಅಂತ ಇರ್ತಕ್ಕಲ್ಲ, ಅದು ದೊಡ್ಡ ಸಾಹಿತ್ಯಗಳು ದೊಡ್ಡ ಬುಕ್ ಬರೆದಿರ್ತಾರೆ. ಇಲ್ಲಿ ನಮ್ಮಲ್ಲಿ ಚುಟುಕು ಸಾಹಿತ್ಯ ಅಂದ್ರೆ 4 ನುಡಿ 2 ನುಡಿ 1 ನುಡಿ ಅಂತ ಹೇಳುವಂಥ ಚುಟುಕು ಸಾಹಿತ್ಯದ ಕಟ್ಟಿ ಬೆಳೆಸಿದಂಥ ಕೃಷ್ಣಮೂರ್ತಿಯವರು ಕಳೆದ 13 ವರ್ಷದಿಂದ ನಿರಂತರವಾಗಿ ಈ ಕೆಲಸ ಮಾಡ್ತಾ ಬಂದಿದ್ದಾರೆ. ಇದಕ್ಕೆ ಆಫೀಸ್ ಇಲ್ಲ, ಯಾರ ದಳಸ ಇಲ್ಲ, ಅವರೇ ಒಂದು ಜೋಳಿಗೆ ಹಾಕೊಂಡು ಚುಟುಕು ಸಾಹಿತ್ಯನ ಕಟ್ಟಿ ಬೆಳೆಸಿದ್ದಾರೆ. ಸತತ 13 ವರ್ಷದಿಂದ 8 ದಿನಕ್ಕೊಂದು ಕೆಲಸ ಮಾಡ್ತಾರಂದ್ರೆ ಅದ್ರ ಶಕ್ತಿ ಎಷ್ಟೈತೆ ಅನ್ನೋದು ನಿಮ್ಮೆಲ್ಲರೂ. ಇಡೀ ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲಿ ಚುಟುಕು ಸಾಹಿತ್ಯವನ್ನು ಬೆಳೆಸಿದಂಥ ಏಕೈಕ ವ್ಯಕ್ತಿ ಕೃಷ್ಣಮೂರ್ತಿ ಕುಲಕರ್ಣಿ. ಅವರು ಪತ್ರಿಕಾರರು, ಕರ್ನಾಟಕ ಪತ್ರಿಕೆ ಒಳಗೆ ಕೆಲಸ ಮಾಡ್ತಿದ್ರು. ಅವ್ರಿಗೆ ಏನಾಗ್ತದೆ, ಅದು ರಿಟೈರ್ಡ್ ಆಗಿ ಇದ್ರ ಹವ್ಯಾಸವಾಗಿ ಮನೆಯಲ್ಲಿ ಕಾದಂಬರಿ ಬುಕ್ ಬರಿತಾ ನಾನು ಒಂದು ಯಾಕೆ ಸಾಹಿತ್ಯ ಕಟ್ಟಬೇಕು ಅಂತ ಹೇಳಿ ಕಟ್ಟಿದಂಥ ಈ ಚುಟುಕು ಸಾಹಿತ್ಯ ಇವತ್ತು ಕರ್ನಾಟಕದಲ್ಲಿ ಮೂಲೆ ಮೊನ್ನೆ ಕಾಸರಗೋಡದಲ್ಲಿ ಮಾಡಿದಂಥ ಉದಾಹರಣೆ ನ್ಯಾಷನಲ್ ಪ್ರೋಗ್ರಾಮ್ ಮಾಡ್ಯಾರ. ನಾವೆಲ್ಲ ಈಗ ನಾವು ಕರ್ನಾಟಕ ಇದ್ದು ಅವು ಮಾಡ್ತಾ ಇಲ್ಲ ಅಂಥ ಕೆಲಸವನ್ನು ಹೊರನಾಡಿನಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಚುಟುಕು ಸಾಹಿತ್ಯ. ಇವತ್ತು ಇದನ್ನ ನೋಡ್ರಿ, ವಾರದಾಗ 6 ಕಾರ್ಯಕ್ರಮ, ಒಂದು ತಿಂಗಳಾಗ 6 ಕಾರ್ಯಕ್ರಮ ಯಾರು ಮಾಡ್ತಿರ್ತಾರೆ ಮಾಡೋಕ್ಕಾಗಲ್ಲ. ನಿನ್ನೆ ಸಿರಿಸಿ ಒಳಗೆ ಮಾಡ್ರೆ, ಇವತ್ತಿನ ಹುಬ್ಳ್ಯಾಗ 20 3 ಸಾವಿರ ಮಾಡ್ತಾ ಕಾರ್ಯಕ್ರಮ ಇರ್ತಾರೆ. ಆದ್ರೆ ಅವ್ರಿಗೇನು ಟೈಮ್ ಐತೆ ಅನ್ನೋದು ನಾವು ಅಡ್ಡಾಡ್ರೆ ಸತ್ತು ಹೋಗ್ತೀವಿ. ನಾನು ಉಮ್ಮರ್ಜಿ ಹತ್ರ ಇವರೆಲ್ಲ ಮಹಿಳಾ ಮಾಡಿದ್ರೆ ಅವ್ರು ಕರೆದು ಓಡಿ ಹೋಗ್ಬಿಡ್ತೀವಿ ನಾವು. ಹೀಗಾಗಿ ಇಂಥ ಚುಟುಕು ಸಾಹಿತ್ಯ ಕುಡಿದ್ದಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತ ಬಯಸುತ್ತಾ ನನ್ನ ಕರ್ತವ್ಯ ಆಗಿದೆ. ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು 13 ವರ್ಷಗಳಲ್ಲಿ 13 ರಾಜ್ಯ ಮಟ್ಟದ ಸಮ್ಮೇಳನಗಳನ್ನು ಪೂರೈಸಿದ್ದು, ಇದೀಗ ಅಖಂಡ ಧಾರವಾಡ ಜಿಲ್ಲಾ ಮಟ್ಟದ ಈ ಒಂದು ಸಮ್ಮೇಳನ, ಇದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈ ಸಮ್ಮೇಳನದ ಸರಳ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಡಾಕ್ಟರ್ ಎ.ಸಿ. ವಾಲಿ ಮಹಾರಾಜರು. ಎ.ಸಿ. ವಾಲಿ ಮಹಾರಾಜರು ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಮತ್ತು ಕಾರ್ಯಕ್ರಮಗಳನ್ನು ನಡೆಸಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 5ನೇ ಸಮ್ಮೇಳನ ನಾವು ಗೋವಾದ ಬಿಚ್ಚೋಲಿಯಲ್ಲಿ ಮಾಡಿದಾಗ ಸ್ವಾಮೀಜಿಯವರು ಅಲ್ಲಿ ಸರ್ವಾಧ್ಯಕ್ಷರಾಗಿದ್ದರು. ನಂತರ ಮತ್ತೆ ಶಿಕ್ಷಕ ಸಾಹಿತಿಗಳ ಒಂದು ಸಮ್ಮೇಳನವನ್ನು ಅಣ್ಣಿಗೇರಿಯಲ್ಲಿ ಮಾಡಿದ್ವಿ. ಆಗ ಅವರು ಶಿಕ್ಷಕ ಸಾಹಿತಿಗಳ ಸಮಾವೇಶಕ್ಕೆ ಸರ್ವಾಧ್ಯಕ್ಷರಾಗಿದ್ದರು. ಆನಂತರ ಅವರ ಕ್ಷೇತ್ರ ಇಂಚಿಗೆರೆ ಮಠದ ಶಾಖಾ ಮಠದ ಸೀತಾಗಿರಿಯಲ್ಲಿ ನಮ್ಮ 2 ಕಾರ್ಯಕ್ರಮ, ಒಂದು ದಶಮಾನೋತ್ಸವ ಸಮಾರಂಭ, ಇನ್ನೊಂದು ಉತ್ಸವ, ಹೀಗೆ 2 ಕಾರ್ಯಕ್ರಮಗಳನ್ನು ಅವರ ಆಶ್ರಯದಲ್ಲಿ ಅವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಸಲು ನೆರವಾಗಿದ್ದಾರೆ. ಹೀಗೆ ನಾಡಿನ ಮಠಾಧೀಶರೆಲ್ಲ ನಮ್ಮ ಜೊತೆಗೆ ಇರುವುದರಿಂದ ನಾವು ಇಷ್ಟು ಬೀಗ್ತಾ ಇದ್ದೀವಿ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಚುಟುಕು ಸಾಹಿತ್ಯ ಪರಿಷತ್ತಿಗೂ ನನಗೂ ಒಂದು 10 ವರ್ಷದ ಸಂಬಂಧ. ಗೋವಾದಲ್ಲಿ ನಡೆದಿರ್ತಕ್ಕಂಥ ಅಖಿಲ ಭಾರತ ಚುಟುಕು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ವಹಿಸುವಂಥ ಕೆಲಸ ಮಾಡಿದ
ಆದ ಕುಲಕರ್ಣಿಯವರು ಒಂದು 6 ವರ್ಷಕ್ಕರು ನಮ್ಮನ್ನು ಗೋವಾ ಕರ್ಕೊಂಡು ಹೋದ್ರು. ಅಲ್ಲೇ ನನಗೆ ಆಶ್ಚರ್ಯ ಅಂದ್ರೆ ನನಗೆ ಗೊತ್ತಿಲ್ಲ ಅಂತ ನಮ್ಮೇ ಮಕ್ಕಳು ಪತ್ತೆ ಆಗ್ತಿದ್ರು. ನನಗೆ ನನ್ನ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತ 2 ಮಠಗಳು ಅಲ್ಲಿ ಭಕ್ತರು ಬಂದಿದ್ರು, ಕರ್ಕೊಂಡು ಹೋದ್ರು. ಅದರ ಚುಟುಕು ಸಾಹಿತ್ಯ ಪರಿಷತ್ ನಾನು ಮಾಡಿರ್ತಕ್ಕಂಥ ಉಪಕಾರ ನಾನು ಸ್ಮರಣೆ ಮಾಡ್ಕೊಳ್ತೇನೆ. ಚುಟುಕು ಸಾಹಿತ್ಯ ಪರಿಷತ್ತನ್ನು ಅದರ ಮುಖ ಹೊತ್ಕೊಂಡು ನಾಡಿನಾದ್ಯಂತ ಸಂಚಾರ ಮಾಡಿರ್ತಕ್ಕಂಥ ಸಂಚಾರಿ ಅವ್ರಿಗೂ ನಮಸ್ಕಾರ ಹೇಳ್ತೇನೆ. ಇನ್ನು ನಮ್ಮ ಶರಣಪ್ಪಣ್ಣನ ಬಗ್ಗೆ ಹೇಳ್ಬೇಕಂತಂದ್ರೆ ನಾನು ಯಾವಾಗೂ ಬೆಟ್ಟಕ್ಕೆ ನಾವು ಭೇಟಿ ಆದಾಗ ನಮ್ದು ಒಂದು ಆಸೆ ಇರುತ್ತೆ, ವಿಧಾನಸೌಧದೊಳಗೆ ಯಾವ ಹೋಗ್ತೀರಿ ನೀವು ಅಂತ ಕೇಳ್ತೀವಿ. ಅದೊಂದು ಆಸೆ ಯಾಕಂದ್ರೆ ಅಷ್ಟು ಮುಗ್ಧತೆ ಮತ್ತು ಶಿಕ್ಷಣ ಕಲಿತವರು ಬಹಳಷ್ಟು ಒಳ್ಳೆಯ ಕೆಲಸ ಮಾಡೋದ್ರೊಳಗೆ ಸಿದ್ಧ ಸಣ್ಣ ಬೇಕಲ್ಲ ದೊಡ್ಡವ್ರು ಎಂಥವ್ರು ಅವ್ರು ನಂಬಿಯೇ ಒಳಕ್ಕೆ ಬಂದ್ರೆ ನಮ್ಮ ಶರಣಪ್ಪಣ್ಣ ತುಂಬ ಹೃದಯದಿಂದ ಕೊಡುಗೆಯಿಂದ ಅವರು ಕೊಟ್ಟಿರ್ತಕ್ಕಂಥವ್ರು, ಬಲಗೈಗೆ ಕೊಟ್ಟಿದ್ದು ಎಡಗೈ ಗೊತ್ತಾವ ಅಂತ ಕೇಳ್ತಾರೆ. ಅಂತ ವ್ಯಕ್ತಿತ್ವ ಅಂತ ಶರಣಪ್ಪಣ್ಣವರು 59ನೇ ಹುಟ್ಟುಹಬ್ಬ ಮುಂದಿನ ವರ್ಷ ನಾವು ಶತಾಬ್ದಿ ದೊಡ್ಡ ಪ್ರಮಾಣದಿಂದ ಮಾಡ್ತೀವಿ. ಹಿಂಗೆ ಈ ಇಡೀ ವಾರ್ಷಿಕ ಇದ್ದಿದ್ದು ಶತಾಬ್ದಿ ಅಂತಲೇ ಕರ್ಕೊಂಡು ಹೋಗ್ತೇವೆ. 59ನೇ ಅವ್ರ ಹುಟ್ಟುಹಬ್ಬ. ಪರಮ ದಯಾಳುವಾಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಬಸವಾದಿ ಶ್ರೀಕೃಷ್ಣರು, ಹುಂಚೇರಿ ಮಠದ ಎಲ್ಲ ಸದ್ಗುರುಗಳ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ, ಈಗ ಬಹಳ ಚಂದಾಗಿ ಅವ್ರ ಮಾತುಗಳು ಕೇಳಬೇಕಾಗಲ್ಲ. ಅವ್ರ ಜೊತೆಗೆ ಆಗಿರ್ತಕ್ಕಂಥ ಸ್ತುತಿ ಮಾಡಿದ್ರು. ದೇಶದೊಳಗೂ ಈ ಧ್ವನಿ ಅವ್ರು ಕಾಪಾಡ್ಕೊಂಡು ಅಕ್ಕಂದಿರನ್ನೆಲ್ಲ ನೋಡ್ತಾ ಇದ್ದೆ. ನನಗೆ 50-60 ವರ್ಷದ ಹಿಂದೆ ಇದ್ದಂಥ ಹಳ್ಳಿಗಳು ನೆನಪಾಗುತ್ತೆ. ಖುಷಿ ಅನಿಸ್ತದ. ಇವರು ಉತ್ಸಾಹ ಹೆಂಗೆ ಈಗಿನವ್ರು ಏನಕ್ಕೊಂದು 2 ಸಂಭ್ರಮಬಹುದು. ಈ ವಯಸ್ಸಿನವರು ಇಷ್ಟು ಲವಲವಿಕೆಯಿಂದ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು, ಪ್ರೀತಿಯಿಂದಿರೋದು ಇದು ಹೆಮ್ಮೆ ಪರ್ವದ ಸಂಗತಿ. ಇನ್ನು ನಾಗರಾಜ್ ಈಗ ಅವ್ರೇನು ಮಾಡ್ಯಾರ, ರಾಜಕಾರಣಕ್ಕೆ 1ನೇ ಹೆಜ್ಜೆ ಇರ್ತಾರೆ. ಯೂತ್ ಕಾಂಗ್ರೆಸ್ನಲ್ಲಿ ಮೊನ್ನೆ ಒಂದು ಆಯ್ಕೆ ಮಾಡ್ಯಾರ. ಖುಷಿ ಪಡುವಂಥದ್ದೇನಂದ್ರೆ ನಮ್ಮ ಮತ್ತಿಕಟ್ಟಿ ಫ್ಯಾಮಿಲಿಯಿಂದ ಹೊಸ ತಲೆಮಾರಿನವರು ರಾಜಕಾರಣಕ್ಕೆ ಬಂದಿರ್ತಕ್ಕಂಥ ಈ ಸೂತ್ರ ಅವ್ರ ಮೇಲೆ ಬಹಳ ಭಾರ ಐತೆ. ಅವ್ರಿಗೆ ಗೊತ್ತಿಲ್ಲ, ಅದೇ ಹುಡುಗತನದಿಂದ ಹೋಗೋದಲ್ಲ. ಅಪ್ಪ ದೊಡ್ಡಪ್ಪ ಹ್ಯಾಂಗೆ ಹೋಗ್ಯಾರ, ಯಾವ ದಾರಿಯೊಳಗೆ ನಡೆದಾರ, ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಸಾಧನೆ ಮಾಡಿ ಅವ್ರು ತೋರಿಸ್ಬೇಕಾಗ್ತದೆ. ಯಾಕಂದ್ರೆ ಇದ್ದವ್ರ ಮನೆಗೆ ಇಲ್ಲದೇ ಇದ್ದಂಥವ್ರು ನೊಂದು ಬಂದಂಥ ಜನ ಬಹಳ, ಅವ್ರದ್ದೆಲ್ಲ ಕಣ್ಣೀರು ಒರೆಸೋ ಕೆಲಸ ನಿಮ್ದು ಆಗಬೇಕಾಗ್ತದೆ. ಆನಂತರ ತಿಳಿದೇ ಇದ್ದಂಥ ಅನೇಕ ಮನೆತನದ ಮಕ್ಕಳು ಭಾಳ ಕಷ್ಟಪಟ್ಟು ಅವರು ಓದುವಂಥ ಸಂದರ್ಭದಾಗ ಅವ್ರಿಗೆ ಫೀಸನ್ನು ಕಟ್ಟೋದು ಅಥವಾ ಅವ್ರಿಗೆ ಆಶ್ರಯ ಕೊಡೋದು ಅಂಥ ಕೆಲಸ ತಾವು ಮಾಡಬೇಕಾಗ್ತದೆ. ಮುಂದೆ ಭವಿಷ್ಯಕ್ಕೆ ನಿಮ್ಗೆ ಭಾಳ ಒಳ್ಳೆಯದು ಇರ್ತದನ್ನು ತಿಳ್ಕೊಂಡು ಆಶಯವನ್ನು ವ್ಯಕ್ತಪಡಿಸ್ತಾರೆ. ಒಂದು ಓಡ್ ಬಂದು ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಕೈ ಮುಕ್ಕೊಂಡು ನಿಂತು ವ್ಯಾಸರಿಗೆ ಅನಿಸ್ತು, ನನ್ನನ್ನು ಬಹುಶಃ ಗುರುತು ಹಚ್ಚೆ ಓಡಿ ಬಂದು ನಮಸ್ಕಾರ ಮಾಡಬೇಕಂತ. ನಾ ಯಾರಂತ ಗೊತ್ತಾದ ಅಂದ್ರು ಜಾಸ್ತಿ ಅವರೈತು ಅನ್ನಂತ ನನಗಷ್ಟೇ ಗೊತ್ತಿಲ್ಲ. ನನ್ನನ್ನು ವ್ಯಾಸ ಅಂತ ಕೇಳಿದೆ. ನಾನು 18 ಪುರಾಣಗಳಲ್ಲಿ ಬರ್ದೇನೆ, ಮಹಾಭಾರತ ಬರ್ದೇನೆ, ಹಿಂಗೆಲ್ಲ ಅವ್ರ ಕಥೆ ಹೇಳಾಕ ಯಾವ್ದು ಒಂದರ ಅಭ್ಯಾಸ ಮಾಡೀನಿ ಅಂತ ಕೇಳಿದೆ. ಅವ್ರ ಐತನ್ನಂತ ನನಗೆ ಉತ್ತದು ಬಿತ್ತದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ, ನಾನು ಅವನು ಯಾವ ಅಭ್ಯಾಸ ಮಾಡಿಲ್ಲ. 18 ಪುರಾಣದಾಗ ಒಂದರ ತಿಳ್ಕೊಂಡು ಇಲ್ಲ, ಏನು ತಿಳ್ಕೊಂಡು ನೀವು ಇಷ್ಟು ಬರ್ದಿರಲ್ಲಪ್ಪ, ನನಗೂ ಭಾಳ ಸಮಯ ಇಲ್ಲ. ಯಾಕಂದ್ರೆ 1 ತಾಸು ಲೇಟ್ ಆತಂದ್ರೆ ಹಿಂದಿನ ಸಾಲಿಂದ ಬೇರೆ ಸಾಲಿಂದ ಒಂದು ಬೆಳಿ ದೊಡ್ಡ ಬರ್ತೈತಿ, ಒಂದು ಬೆಳಿ ಸಣ್ಣ ಬರ್ತೈತಿ, ತಡ
ಸಾರಥಿ ನಿಮ್ಮ 18 ಪುರಾಣದ ಸಾರ ಎರಡನೇ ಮಾತನಾಗ ಹೇಳಿದ್ರು ಚುಟುಕ್ನ್ಯಾಗ. ಚುಟುಕ್ ಮೊದಲೇ ಕೊಟ್ಟಿದ್ದಲ್ಲಿ ಅವಾಗ ವ್ಯಾಸರು ಸಣ್ಣದಿದ್ದನ್ನು ದೊಡ್ಡದು ಮಾಡೋದು ಭಾಳ ಏನ್ ದೊಡ್ಡ ಆಗತ್ತಲ್ಲ, ದೊಡ್ಡದಿದ್ದನ್ನು ಸಣ್ಣದು ಮಾಡೋದು ಬಹಳ ಕಷ್ಟ ಬಂತವ್ರಿಗೆ. ಅಂದ್ರೆ ಚುಟುಕ್ ಮೊದಲನೇ ಚುಟುಕ್ ಹುಟ್ಟಿದ್ದು ಎಲ್ಲಿ ಅನ್ನೋದು ಹೇಳತ್ತಾರೆ. ಮೊದಲನೇ ಚುಟುಕು ವ್ಯಾಸರ ಕಡೆ ಹುಟ್ಟುತ್ತದೆ. ವ್ಯಾಸರು ಬರೀತಾರೆ ಪರೋಪಕಾರವೇ ಪುಣ್ಯ ಪರಪೀಡನೆಯೇ ಪಾಪ. ಇಲ್ಲಿ ಚುಟುಕನು ಮುಗಿತು, 18 ಪುರಾಣದ ಸಾರನ್ನು ಬಂತದ. ಮೊದಲನೇ ಚುಟುಕು ಹುಟ್ಟಿರ್ತಕ್ಕಂಥ ಪರೋಪಕಾರವೇ ಪುಣ್ಯ ಪರಪೀಡನೆಯೇ ಪಾಪ ಮೊದಲನೇ ಚುಟುಕು. ನಾನು ಕಾಡಸಿದ್ದೇಶ್ವರ ಕಾಲೇಜಿನಾಗ ಓದುವಾಗ ಕರ್ನಾಟಕ ವಿಶ್ವವಿದ್ಯಾಲಯದ 50ನೇ ವರ್ಷದ ಸುವರ್ಣ ಮಹೋತ್ಸವ ನಡೀತಿತ್ತು. ಒಂದಕ್ಷರನ್ಯಾಗ ಕವಿತೆ ಬರೆಯಕ್ಕೆ ಸಾಧ್ಯ ಆಗತ್ತೆ ಅಂತ ಕೇಳಿದ್ವಿ. ಅವಾಗ ಬಹಳಷ್ಟು ಕವಿತೆಗಳನ್ನು ಬರೆದೆ, ಒಂದು 10,000 ಕವಿತೆಗಳನ್ನು ಬರೆದಿರ್ಬೋದು. ಒಟ್ಟು ಒಂದು 50 ಪುಸ್ತಕ ಪ್ರಿಂಟ್ ಆಗ್ಯಾವ. ಅಂದ್ರೆ ಒಂದಕ್ಷರನ್ಯಾಗ ಕವಿತೆ ಬರೆಯಕ್ಕೆ ಸಾಧ್ಯಪ್ಪ, ಪ್ರಯತ್ನ ಮಾಡ್ತೇನೆ ಅಂತ ಬರೆದೆ. ಬಹಳ ಖುಷಿ ಪಟ್ಟರು. ಅನ್ನಕ್ಕೆ ಬರ್ತಿದ್ದಿಲ್ಲ ಅವ್ರಿಗೆ, ಆದ್ರೆ ಬರೆದಿದ್ದಂತ ನೀನೇನೇ ನಾನು ನಾ ನಿನ್ನನು ನನ್ನೀನೇನೆ, ನೀ ನಿನ್ನೆನೆ ನಾ ನನ್ನೆನೆ ನನ್ನೀನು ನಾನು. ಮುಗಿತು ಕವಿತೆ. ನೀನೇನೇ ನಾನು ನಾ ನಿನ್ನನು ನನ್ನೀ ನೆನ್ನೆ. ಪೂರ್ತಿ ನ ಅನ್ನೋ ಒಂದು ಅಕ್ಷರನಾಗ ಕವಿತೆಯನ್ನು ಬರೆಯಕ್ಕೆ ಸಾಧ್ಯ ಆಗ್ತದೆ. 2 ಅಕ್ಷರ 3 ಅಕ್ಷರ ಹಿಂಗೆ ಪ್ರಯೋಗಗಳಾಗ್ತಾವ. ಇದಕ್ಕೆ ಚಿತ್ರಕವಿತ್ವ ಅಂತಲೂ ಕರೀತಾರೆ. ಚಿತ್ರಕವಿತ್ವ ಅಂತ ಕರೀತಾರೆ. ಹಿಂಗೆ ಚುಟುಕು ಹುಟ್ಕೊಂಡಿದ್ದು ಸಾಹಿತಿಗಳ ಪ್ರೇಮದಿಂದ. ಸಾಹಿತ್ಯ ಪರಿಷತ್ ಇತ್ತು, ಚುಟುಕು ಪರಿಷತ್ ಎದಕ್ಕೆ ಬೇಕಾಗಿತ್ತು ಅಂತ ಹೇಳಿ ಒಂದು ಪ್ರಶ್ನೆ ಬರ್ಬೋದು. ಹೌದು, ಪಟ್ಟಣ ಇತ್ತು, ಹಳ್ಳಿಯರ ಎದಕ್ಕೆ ಬೇಕಾಗಿತ್ತು ಅಂದ್ರೆ ಏನಿಲ್ಲ, ಎಲ್ಲಾನು ಬೇಕ. ಯಾಕಂತಂದ್ರೆ ಈಗಂತೂ ಅವಶ್ಯವಾಗಿ ಚುಟುಕುಗಳು ಎಲ್ಲರಿಗೂ ಬೇಕಾಗಿದೆ. ಅದಕ್ಕಾಗಿ ಫೇಮಸ್ ಆಗಿಬಿಟ್ಟಾರ. ದಿನಕ್ಕೆ ಒಂದು 30 ಲಕ್ಷ ಜನ ನಾನು ಮಾತಾಡಿರ್ತಕ್ಕಂಥ ಸಣ್ಣ ಸಣ್ಣ ಚುಟುಕುಗಳು 30 ಲಕ್ಷ ಜನ ನೋಡ್ತಾರೆ. ಒಂದೊಂದು ಮಾತು ಹೇಳಿರ್ತೇನೆ. ಅದು 15 ಸೆಕೆಂಡಿಗೆ ಆ ಮಾತು ಮುಗಿಬೇಕು, ಹೆಚ್ಚಾಗಬಾರ್ದು ಮಾತು. 30 ಸೆಕೆಂಡ್ ಆದ್ರೆ ಅದು ಸ್ಟೇಟಸ್ನಾಗ ಕುಂಡ್ರಂಗಿಲ್ಲ. ಹಿಂಗಾಗಿ ಆ ಸ್ಟೇಟಸ್ನಾಗ ಕುಂಡ್ರಬೇಕು. ಮತ್ತು ಅದು ಒಂದು 15 ಸೆಕೆಂಡ್ನಾಗ ಅದು ಮಾತು ಮುಗಿಬೇಕು. ಇನ್ನೊಂದು 15 ಸೆಕೆಂಡ್ ಏನೋ ಒಂದು ಹಾಡು ಹೇಳ್ಬೇಕಂದ್ರಾಗ ವಿಚಾರ ಮಾಡಿ ಹೇಳ್ತಾರೆ. ನಾನು ಹೇಳ್ತಕ್ಕಂಥ ಒಂದು ಮಾತು ನೆನಪು ಮಾಡಿ ನನ್ನ ಮಾತು ಮುಗಿಸ್ತೀನಿ. ಗಂಗೆ ಒಡಲಲ್ಲೇ ಹುಟ್ಟಿರ್ತಕ್ಕಂಥ ಭೀಷ್ಮ, ಗಂಗೆ ಒಡಲಿನಲ್ಲೇ ಹುಟ್ಟಿರ್ತಕ್ಕಂಥ ಭೀಷ್ಮ ತನ್ನ ಪಾಪ ಕರ್ಮಗಳಿಂದ ಬಿಡುಗಡೆ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಇಲ್ಲಿ ಯಾವಾಗಾರ ಒಂದು ಹೋಗಿ ಗಂಗಾ ನದಿ ಮುಳುಗಿದ್ರೆ ನಮ್ಮ ಪಾಪ ಅನ್ನೋದು ಯಾರು ಹೇಳಬೇಕು? ಇಂಥ ಸಣ್ಣ ಸಣ್ಣ ಚುಟುಕುಗಳು ಇದು ಹೇಳಿರ್ತಕ್ಕಂಥ ಇಷ್ಟು ಹೇಳ್ತಾರೆ. ಕೊನೆ ಆಗಲೇ ಮತ್ತಿಕಟ್ಟೆ ಅಣ್ಣವರು ದೀಪವನ್ನು ಹಚ್ಚಿದ್ರು. ದೀಪ ಹಚ್ಚಿದ್ರು, ದೀಪ ಬೆಳಗಾಕತ್ತಿತ್ತು. ಬೆಳಗೋದು ಹಣತೆ ಬೆಳಗುತ್ತಿದೆ ಉರಿಯುತ್ತಿಲ್ಲ, ಹಣತೆ ಬೆಳಗುತ್ತಿದೆ ಉರಿಯುತ್ತಿಲ್ಲ, ಮನುಷ್ಯ ಉರಿಯುತ್ತಿದ್ದಾನೆ ಬೆಳಗುತ್ತಿಲ್ಲ. ಮನುಷ್ಯ ಉರಿಯುತ್ತಿದ್ದಾನೆ ಬೆಳಗುತ್ತಿಲ್ಲ. ಹಚ್ಚುವುದಾದರೆ ದೀಪ ಹಚ್ಚು, ಬೆಂಕಿಯನ್ನು ಹಚ್ಚಬೇಡ. ಹಚ್ಚುವುದಾದರೆ ದೀಪ ಹಚ್ಚು, ಬೆಂಕಿಯನ್ನು ಹಚ್ಚಬೇಡ. ಆರಿಸುವುದಾದರೆ ಬೆಂಕಿಯನ್ನು ಆರಿಸು, ದೀಪವನ್ನು ಆರಿಸಬೇಡ. ಇಂಥ ಸಣ್ಣ ಚುಟುಕುಗಳು, ಸಾಕಷ್ಟು ಚುಟುಕುಗಳ ಸಂಗ್ರಹಗಳು ಈ ಸಾಹಿತ್ಯ ಪರಿಷತ್. ಅದರ ಅಡಿಯೊಳಗೆ ನಾನು ಒಬ್ಬ ಸಾಮಾನ್ಯ ಕವಿಯಾಗಿ, ನೀವೆಲ್ಲ ಕಿವಿಯಾದೆ, ನಾನು ಕವಿಯಾದೆ. ಇದನ್ನೆಲ್ಲ ನೀವೆಲ್ಲ ಕೂಡಿ ಸವಿದಿದ್ದ ಸವಿಯಲ್ಲಿ ಅದು ಭಾಳ ಸೋವಿ ಇರ್ತದೆ. ಯಾವಾಗ ಸವಿತೇವೆ ಭಾಳ ಸೋವಿ ಇರ್ತದೆ. ಸೋವಿ ಇದ್ದಿದ್ದಕ್ಕೆ ಜನ ಭಾಳ ಮುಗಿ ಬೀಳ್ತಾರೆ. ಕರೆ ಸಾಹಿತ್ಯಕ್ಕೆ ಮುಗಿ ಬೀಳುವಲ್ಲ, ಇದು ಸಂಕಟ. ಯಾಕಂತಂದ್ರೆ ಅದು ಕಂಟಕ್ಕಾಗತ್ತೆ, ಹೊರಬರ್ತದೆ. ಸಾಹಿತ್ಯ ಕಂಟಕ್ಕಾಗತ್ತೆ. ಬೇಕಾದವ್ರನ್ನ ಹೊಗಳ್ತಾರೆ, ಬೇಡದವ್ರನ್ನ ತೆಗಳ್ತಾರೆ. ಸಾಹಿತ್ಯದ ಕೆಲಸ ಹೆಂಗೆ ಹೊಂಟಿರ್ತಂದ್ರೆ ಬೇಕಾದವ್ರನ್ನ ಹೊಗಳಿ ಬರೀತಾರೆ, ಬೇಡದವ್ರನ್ನ ತೆಗಳಿ ಬರೀತಾರೆ. ನಮ್ಮಂಥವ್ರು ಇದ್ದವ್ರಿಗೆ ಏನು ಮಾಡೋದು? ಯಾರನ್ನ ಹೊಗಳಾಕು ಬರೋದು, ನಮಗೆ ಯಾರನ್ನ ತೆಗಳಾಕು ಬರೋದು. ತೆಗಳಿದ್ರೆ ನಾವು ಮನದಿಂದ ಹೊರಗೆ ಹಾಕ್ಯಾರ ಸಂಕಟ. ಹೊಗಳಿದ್ರೆ ಇನ್ನೊಬ್ಬರು ಯಾರು ಮತ್ ಸಿಟ್ಟಾದಾರ ಅನ್ನೋ ಸಂಕಟ ಅದು ಇರ್ತಾವ. ಅದಕ್ಕೆ ಚಿಂತೆ ಅನ್ನೋದು ಯಾರು ಇಲ್ಲೇ ಇಲ್ಲ. ದೇವ್ರನ್ನ ಬಿಟ್ಟಿಲ್ಲ, ನಮ್ಮನೇನು ಒಬ್ಬ
ಸಂಸ್ಕೃತಿ ಮಾಡ್ತಾ ದೇವರ ಹತ್ರ ಹೋಗ್ಬೇಕು. ಹೆಂಗಾರ ಮಾಡಿ ನನ್ನ ಚಿಂತೆ ಬಿಡಿಸುವಪ್ಪ ಅಂತ ದೇವರಿಗೆ ಕೇಳಿ ನೀವು ಎಷ್ಟು ಮಂದಿ ಹೆಂಡ್ರದಾರ ನಿಮ್ಗಂದು ದೇವರು ಒಬ್ಬಕ್ಕೆ ಮಕ್ಕಳು ಇಬ್ಬರ ಅಲ್ಲೋ ನನಗೆ ಇಬ್ಬರು ಹೆಂಡ್ರು ತಲೆ ಮ್ಯಾಗ ಹೋಗ್ಬೇಕದಾಳ ತೊಡಿ ಮ್ಯಾಗ ಹೋಗ್ಬೇಕದ ಲ್ಯಾಪ್ನಾಗ ಹೋಗ್ಬೇಕದಾಳ ಟಾಪ್ನಾಗ ಹೋಗ್ಬೇಕದ ಇಬ್ರು ಹೆಣ್ಣು ಅವ್ರ ಜಗಳದಾಗ ಸಾಕಾಗಿ ಹೋಗೈತಿ ನಾನು. ಮತ್ ನನ್ನ ಮಕ್ಕಳು ನಮ್ಮ ವಾಹನ ಏನೇನದ ಒಂದಕ್ಕೊಂದು ಸಂಬಂಧ ಇಲ್ಲಂತ ವಾಹನ ಒಂದೊಂದು ಕಂಡ್ರೆ ಇನ್ನೊಂದು ಆಗಿ ಬರುವುದು. ಗಣಪತಿ ವಾಹನ ಇಲಿ ನನ್ನ ಕೊಳ್ಳಾಗ ಹಾವು ಐತಿ, ಇಲಿ ಏನಾರ ಸರದಾಡ್ತಂದ್ರೆ ಕೊಳ್ಳಾಗಿದ್ದ ಹಾವು ಇಳಿದು ಹೋಗಿ ಇಲಿ ನುಂಗ್ತೈತಿ. ಇಲಿ ನುಂಗೈತಂದ್ರೆ ನವಿಲೇನು ಸುಮ್ಮನೆ ಬಿಡ್ತತನ? ಯಾರ ವಾಹನ ನವಿಲ್ಲ ಕ್ಷಣಮಕ್ಕಂತ ಹೋಗಿ ಹಾವು ತಿಂತೈತಿ. ಹಾವು ತಿಂದತ್ತಂದ್ರೆ ಮಗ್ಲಕ್ಕಿದ್ದಂತ ನಂದಿ ಅಂದು ಸುಮ್ಮನೆ ಬಿಟ್ಟಿತ್ತು ಹೋಗಿ ನವಿಲ್ ಗುತ್ತದ. ನವಿಲ್ ಗುದ್ದೈತಿ ಬಾ ಅಂತ ಹೇಳಿ ತಿಳ್ಕೊಂಡು ನೀರಾಗಿದ್ದು ಮಸುಳಿ ಯಾರ ವಾಹನ? ಗಂಗೆ ವಾಹನ. ಮಸುಳಿ ನಂದಿ ಹಿಡ್ಕೊಂಡು ನೀರಾಗಿ ಎಳ್ಕೊಂಡು ಹೋಗ್ತೈತಿ. ಅಯ್ಯೋ ಅದು ನಂದಿ ಎಳ್ಕೊಂಡು ಹೊಂಟೈತೆ ಅಂತ ಪಾರ್ವತಿ ಸಿಂಹ ಹೋಗಿ ಮಸುಳಿ ತಿನ್ನಾಕ ಹೋಗಿತ್ತ. ಅಲ್ಲ ಇವನ್ನ ನನ್ನ ಸಿಂಹ ಎದ್ದು ಹೊಡೈತೆ ಅಂತ ಹೇಳಿಕೊಂಡು ಪಾರ್ವತಿ ಹೇಳೋದು ಏನ್ರ ಹೋಲ್ಲಂತ ತಲೆ ಮ್ಯಾಗಿನ ಗಂಗಿ ತೊಡಿ ಮ್ಯಾಗ ಬಂದ್ಕೊಂಡ್ರಕ್ಕ. ಇವ್ರ ಗದ್ದಲ್ದಾಗ ನಾನೇನ್ರ ಒದರಾಡಿದ್ದೆ ಅಂದ್ರ ಗಂಟಲ್ಲಾಗ ಇಟ್ಕೊಂಡೇನು ವಿಷ ಒಳಗೆ ಹೊಟ್ಟೆಯಾಗ ಇಳಿದು ಸಾತಿಗಿತ್ತೆ ನಾನು ಸುಮ್ಮನೆ ಕೂತೇನೆ ಅಂತೇಳಿ. ದೇವರಿಗೂ ಚಿಂತೆ ತಪ್ಪಿಲ್ಲ. ಶರಣರು ಹೇಳೋದು ಅಷ್ಟೇ, ಮೈ ಮುರಿದು ದುಡಿ, ಹೊಟ್ಟಿ ತುಂಬ ಬಡಿ, ಪುಣ್ಯದ ಹಾದಿ ಹಿಡಿ. ಎಸ್ ಎಸ್ ಪಾಟೀಲ್ ಕರ್ನಾಟಕದ ರಾಜಕೀಯದಲ್ಲಿ 5 ವರ್ಷಗಳ ಕಾಲ ಸಹಕಾರಿ ಸಚಿವರಾಗಿ 30 ವರ್ಷಗಳಿಗಿಂತಲೂ ಹೆಚ್ಚು ಕೆಸಿಸಿ ಬ್ಯಾಂಕಿನ ನಿರ್ದೇಶಕರಾಗಿ ವಿವಿಧ ಸಹಕಾರಿ ಸಂಘಗಳ ಸಂಸ್ಥಾಪಕ ಮಾರ್ಗದರ್ಶನ ಮಾಡಿ ಆದರ್ಶ ಎನಿಸಿಕೊಂಡಂಥ ಮಹಾ ವ್ಯಕ್ತಿಗಳು. ಅವರು ಇಲ್ಲಿ ಬಂದದ್ದು ನನಗಂತೂ ಭಾಳ ಆನಂದ ಇದೆ. ಯಾಕಂದರೆ ನಾವು ಕಲಿಯುವಾಗಿಂದ ಅವರ ಹತ್ತಿರ ಇದ್ದವರು, ಅವರ ಮಾರ್ಗದರ್ಶನದಲ್ಲಿ ಮುಂದೆ ಬಂದಂಥವರು. ಆಮೇಲೆ ಈ ಸಮಾರಂಭದಲ್ಲಿ ಕುಲಕರ್ಣಿ ಅವರು ಚುಟುಕು ಸಾಹಿತ್ಯ ಅಧ್ಯಕ್ಷರು, ಅವರು ಕೆಲವು ವಿಚಾರಗಳನ್ನು ಹೇಳಿ ಭಾಳ ಸಂತೋಷ ಇದೆ. ಅದೇ ರೀತಿ ಶಾಂತನ ಕಡೆವಾಳ ನಮ್ಮ ಆತ್ಮೀಯರು, ಅವರು ಗಂಡೀರುಗಳ ಹಳೆಯರು ದೊಡ್ಡ ಸಂಸ್ಥೆಯ ಉಪಾಧ್ಯಕ್ಷರಾಗಿ ಹಲವಾರು ಸಂಘ ಸಂಸ್ಥೆ ಕಾಲೇಜುಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದರು, ಮಾರ್ಗದರ್ಶಕರಾದರು ಅವರಿದ್ದಾರೆ. ನನ್ನ ಹಿರಿಯ ಸಹೋದರನ ಸುಪುತ್ರ ವಿಜಯೋನ್ಮುಖ ನಾಯಕ ಸನ್ಮಾನ್ಯ ನಾಗರಾಜ್ ಕೊಟ್ಟಿಗೆ, ನಾವು ರಾಜ ಕೊಟ್ಟಿಗೆ ಅವರಿಗೆ ಒಳ್ಳೆಯ ಗೌರವ ಇದೆ ಎಂಬ ಮಾತನ್ನು ಹೇಳ್ತಾ, ಈ ಸಮಾರಂಭದಲ್ಲಿ ಭಾಗವಹಿಸಿದಂಥ ನಮ್ಮ ಬೆಳವಣಿಗೆ ಕಾಲೇಜಿನ ಹಿಂದಿನ ಪ್ರಿನ್ಸಿಪಾಲರಾದ ಉಮೇಶ್ ಅವರೇ ಹಾಗೂ ಇನ್ನುಳಿದ ಯಾವತ್ತೂ ನಾಯಕರಿಗೆ PG ಪಾಟೀಲ, ಕಡಿವಾಳ ಮತ್ತು ಕೃಷ್ಣಮೂರ್ತಿಯವರು, ಧಾರವಾಡ ಸಚಿವರು, ನಮ್ಮ ಸಹೋದರಿ ಎಲ್ಲರೂ ಇವತ್ತಿನ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಈ ಸಮಾರಂಭ ಬಹಳ ಮಹತ್ವದ ದೊಡ್ಡ ಸಾಹಿತ್ಯ ಸಮ್ಮೇಳನ, ಬಹಳ ದೊಡ್ಡದು, ಬಹಳ ರೀತಿಯಲ್ಲಿ ನಡೆಯಿತು. ಆದರೆ ಚುಟುಕು ಸಾಹಿತ್ಯ ದೊಡ್ಡದನ್ನು ಚುಟುಕಿನಲ್ಲಿ ಹೇಳ್ತಕ್ಕಂಥದ್ದು ಬಹಳ ಮಹತ್ವಪೂರ್ಣ. ನೀವು ಸ್ನಾನ ದ್ವಾರ ಮಾಡ್ಬೋದು, ದ್ವಾರ ಸ್ನಾನ ಮಾಡೋದು ಭಾಳ ಕಷ್ಟ. ಆ ಕೆಲಸ ಚುಟುಕು ಸಾಹಿತ್ಯದ ನುಡಿಗಳು ಮಾಡ್ತವೆ ಎಂಬ ಮಾತನ್ನು ಹೇಳಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಾನು ನನ್ನ ಶುಭಾಶಯನ್ನು ಕೋರಿ ಇಂದಿನ ಸರ್ವಾಧ್ಯಕ್ಷರಾದ ಸನ್ಮಾನ್ಯ ಶರಣಪ್ಪ ಕೊಟ್ಟಿಗೆ, ನನ್ನ ಕಿರಿಯ ಸಹೋದರ, ನಮ್ಮ ಸಂಘ ಸಂಸ್ಥೆಗಳನ್ನೆಲ್ಲ ಅತ್ಯಂತ ನಿಷ್ಠೆಯನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಅವ್ರನ್ನ ಅಭಿನಂದಿಸ್ತಾ ಅವರ ಹುಟ್ಟುಹಬ್ಬದ ಶುಭಾಶಯವನ್ನು ನಾನು ಹೇಳಲು ಇಚ್ಛೆಪಟ್ಟಿದ್ದೇನೆ.
ಇಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಸಜ್ಜನ ಬಂಧುಗಳೇ, ಈಗಾಗಲೇ ನಮ್ಮ ಶರಣಪ್ಪ ಕೊಟ್ಟಿಗೆಯವರ ಹುಟ್ಟಹಬ್ಬದ ಶುಭಾಶಯಗಳ ನಿಮಿತ್ತವಾಗಿ ಪರಮಪೂಜ್ಯ ಸ್ವಾಮೀಜಿಗಳು ಒಳ್ಳೆಯ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ನಾನು ಹೆಚ್ಚು ವೇಳೆಯನ್ನು ಪಡೆದೆ ನಮ್ಮ ಶರಣಪ್ಪ ಕೊಟ್ಟಿಗೆಯವರ ಒಂದು ಹುಟ್ಟುಹಬ್ಬವನ್ನು ನಾವೆಲ್ಲರೂ ಇಂದು ಸಂತೋಷದಿಂದ ಆಚರಿಸ್ತಾ ಇದ್ದೇವೆ. ನಾವು ಮತ್ತೊಮ್ಮೆ ಅವರಿಗೆ ಇನ್ನೂ ಹೆಚ್ಚು ದೇವರು ಆಯುಷ್ಯ ಆರೋಗ್ಯವನ್ನು ಕೊಡಲಿ. ಅವರು ಈ ಸಮಾಜಕ್ಕೆ ಇನ್ನೂ ತಮ್ಮದೇ ಆದಂಥ ಹೆಚ್ಚು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಲಿ. ಅವರು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಆ ಮೂಲಕ ಈ ನಾಡಿಗೆ ಜನತೆಗೆ ಶಿಕ್ಷಣ ನೀಡುವುದರ ಜೊತೆಗೆ ವೈದ್ಯಕೀಯವಾಗಿ ಕೂಡ ಅವರು ಸಾಕಷ್ಟು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಮಾಜದಲ್ಲಿ ನಾವು ಎಷ್ಟು ಎತ್ತರಕ್ಕೆ ಬೆಳೆದಿದ್ದೇವೆ ಅನ್ನೋದು ಮುಖ್ಯ ಅಲ್ಲ, ಈ ನಾಡಿಗೆ ಎಷ್ಟು ಜನರಿಗೆ ಸೇವೆಯನ್ನು ಮಾಡ್ತಾ ಇದ್ದೇವೆ ಅನ್ನೋದು ಭಾಳ ಮುಖ್ಯ. ಆ ನಿಟ್ಟಿನಲ್ಲಿ ಅವರು ಇನ್ನೂ ಹೆಚ್ಚು ತಮ್ಮ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಲಿ. ಅವರಿಗೆ ನಾವು ಸದಾ ಬೆಂಬಲವಾಗಿ ಇರ್ತೇವೆ ಅಂಥೇಳಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿ ನಾನು ಮಾತನ್ನು ಅನ್ನ ಬಸವಣ್ಣ ಲೋಕದಿ ಬಡಿದಾಟ ಜಾತಿಗಳ ಕಿತ್ತಾಟ ದೂರ ಅಣ್ಣ ಬಸವಣ್ಣ ಲೋಕದಿ ಬಡಿದಾಟ ಜಾತಿಗಳ ಕಿತ್ತಾಟ ದೂರ ಮಾಡಲು ಬಾರ ಮತ್ತೊಮ್ಮೆ ನೀ ಬಾರ ಅಣ್ಣ ಬಸವಣ್ಣ. ಬಿಜ್ಜಳನ ಆಸ್ಥಾನದ ಮಂತ್ರಿಯನ್ನ ಧರ್ಮ ಸಾಮ್ರಾಜ್ಯವ ಮಾಡಿದೆಯನ್ನ ಧರ್ಮ ಸಾಮ್ರಾಜ್ಯವ ಮಾಡಿದೆಯನ್ನ ವಚನಗಳ ಹರಿಕಾರ ನೀನೇ ಅಣ್ಣ ವಚನಗಳ ಹರಿಕಾರ ನೀನೇ ಅಣ್ಣ ವಚನದಿ ಲೋಕವ ತೀರ್ಪಿದೆಯನ್ನ ಅಣ್ಣ ಬಸವಣ್ಣ ಅಣ್ಣ ಬಸವಣ್ಣ.
ಶರಣಪ್ಪನ ಕೊಟ್ಟಗಿಯವರನ್ನ ಇವತ್ತಿನ ಈ ಸಮ್ಮೇಳನ 11ನೇ ಚುಟುಕು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರ ಮಾಡಿದಂತ ಚುಟುಕು ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಶರಣಾರ್ಥಿ. ಶರಣರು ಅಂತ ಅಂದರೆ ನಮ್ಮ ಮುಂಡರಗಿಯ ಯಶಸ್ಸ ಪಾಟೀಲ್ರು ಹಿಂದೆ ನಮ್ಮ ಸಹಕಾರ ಸಚಿವರಾಗಿದ್ದಾಗ ನಮ್ಮ ಪಾಟೀಲ್ರು APMC ಹಮಾಲ ಮಕ್ಕಳ ನಮ್ಮ ಶಾಲೆಯ ಉದ್ಘಾಟನೆ ಮಾಡಿ ಅವರು ಕೊಟ್ಟಿದ್ದಲ್ರಿ. ಆ ಶಾಲೆ ಉದ್ಘಾಟನೆ ಮಾಡಿದಾಗ ನಾನೊಬ್ಬ ಶಿಕ್ಷಕನಿದ್ದೆ. ಅಂತ ಹಮಾಲರ ಮಕ್ಕಳ ಶಾಲೆಗೆ ಓಪನಿಂಗ್ ಮಾಡಿಕೊಟ್ಟ ಶರಣರು ಯಶಸ್ಸ ಪಾಟೀಲ್ರ ಈಗ ಮತ್ತೊಮ್ಮೆ ಹೆಸರುಕೊಳ್ಳುತ್ತ ಮತ್ತೊಮ್ಮೆ ಅವರಿಗೊಂದು ಶರಣಾರ್ಥಿ. ಮತ್ತೊಮ್ಮೆ ಕುಡಿದುವಂತ ದೈವಕ್ಕೂ ಒಂದು ಶರಣು ವೇದಿಕೆ ಮೇಲೆ ಇರುವ ಎಲ್ಲ ದೈವಕ್ಕೊಂದು ಶರಣು. ಅವಕಾಶ ಮಾಡಿಕೊಟ್ಟ ಎಲ್ಲ ಚುಟುಕು ಸಾಹಿತ್ಯ ಪರಿಷತ್ತ ಪಡೆದ ಮತ್ತೊಮ್ಮೆ ಶರಣೆಂದು ನನ್ನ ಹಾಡನ್ನು ಇಲ್ಲಿಗೆ ಇಷ್ಟಕ್ಕೆ ಮುಗಿಸುವೆನು. ಇವತ್ತೊಂದು ದಿವಸ ಇವತ್ತು ನನಗೂ ಇಲ್ಲಿ ಕರೆದು ಸನ್ಮಾನ ಇಟ್ಕೊಂಡಿದ್ರು. ಗ್ರಾಜ್ಯುಯೇಟ್ ಸೆಲ್ಲಿನ ವೈಸ್ ಪ್ರೆಸಿಡೆಂಟ್ ಆಗಿದ್ದೇನೆ ಅಂತ ಇವಾಗ ಹೇಳ್ತಾ ಇದ್ರು. ಯಾವ ಥರ ಇವತ್ತು ನಮ್ಮ ತಂದೆಯವ್ರದ್ದು 60ನೇ ಹುಟ್ಟುಹಬ್ಬ ಯಾವ ಥರ ನಡ್ಕೊಂಡು ಬಂದ್ರು ಅಂತ. ಅದಕ್ಕೆ ಅದೇ ರೀತಿ ನಾವಾದ್ರೂ ನಮ್ಮ ದೊಡ್ಡಪ್ಪರು ನಮ್ಮ ತಂದೆಯವರು ನಡೆದು ಬಂದ ದಾರಿಯಲ್ಲೇ ನಾವು ಕೆಲಸ ಮಾಡ್ತಾ ಇದ್ದೇವೆ. ಜನರ ಕೆಲಸ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಅದನ್ನು ನಾವು ಸಾಲ್ವ್ ಮಾಡೋದ್ರಲ್ಲಿ ಮುಂದುವರೆದು ಮಾಡಿದರೆ ಅದು ಯಾವಾಗಿದ್ರೂ ನಮಗೊಂದು ಒಳ್ಳೆ ವೇದಿಕೆ ಕೊಡ್ತೈತಿ ಅಂತ ಹೇಳಿ. ಅದೇ ರೀತಿ ನಮ್ಮ ಎಲ್ಲ ಗೆಳೆಯರು ಇದ್ದಾರೆ ಇಲ್ಲಿ, ಸುಜಾವುದ್ದೀನ್ ಕಾಸಿಮ್ ಮತ್ತೆ ಪ್ರೇಮ್ ಶಿವಕುಮಾರ್ ಅವರು, ಇವರು ಮತ್ತು ಹಲವಾರು ಜನ ಇಲ್ಲಿ ಬಂದಿದ್ದಾರೆ. ಶಾನು ಈ ವೇದಿಕೆ ಮೇಲೆ ಏನು ಹೇಳ್ಬೇಕಂದ್ರೆ ಇವತ್ತು ಚುಟುಕು ಸಾಹಿತ್ಯ ವೇದಿಕೆ ಮೇಲೆ ಎಷ್ಟೊಂದು ನಮ್ಮ ಹಳೆ ಈ ತರ ಚುಟುಕು ಸಾಹಿತ್ಯ ಆಗಲಿ, ವಿದ್ಯಾವರ್ತಕ ಸಂಘ ಆಗಲಿ, ಹಲವಾರು ಸಂಘಗಳಿದ್ದಾವೆ. ಏನು ನಮ್ಮ ಹಳೆ ಎಲ್ಲ ಯಾವ ತರ ನಡೆದು ಬರ್ತಿದ್ವಲ್ಲ ಅದನ್ನ ಉಳಿಸ್ಕೊಂಡು ಹೋಗ್ತಾ ಇದೆ. ಆದ್ರೆ ಇವತ್ತು ಹಲವಾರು ನಮ್ಮ ಯುವಕರಿಗೆ ಜಾಬ್ಸ್ ಆಗಲಿ ಈ ತರ ಹಲವಾರು ಬಹಳಷ್ಟು ಪ್ರಾಬ್ಲಮ್ಸ್ ಇದಾವೆ. ಅದನ್ನ ಸಾಲ್ವ್ ಮಾಡೋಕ್ಕೆ ನಾವು ಯಾವ ತರ ವರ್ಕ್ ಮಾಡಬೇಕು, ಅದಕ್ಕೆ ಸ್ಕಿಲ್ ಪ್ರೋಗ್ರಾಮ್ಸ್ ಆಗಲಿ ಮತ್ತೆ ಹಲವಾರು ಪ್ರೋಗ್ರಾಮ್ಸ್ ಅನ್ನ ಮುಂದಿನ ದಿವಸದಲ್ಲಿ ತಗೊಂಡ್ಬರ್ಬೇಕಂತ ಇದೆ. ಇಲ್ಲಿ ನಮ್ಮ ಅದೇ ರೀತಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಂತ ಇದೆ. ಅದನ್ನೇ ಹೇಳಿ ನನಗೆ ಇವತ್ತೊಂದೆರಡು ಮಾತು ಮಾತಾಡಕ್ಕೆ ಕೊಟ್ಟಿದ್ದಕ್ಕೆ, ಒಮ್ಮೆ ಕ್ಲಿಕ್ಕಾದರೂ ಮಾತಾಡ್ರಿ ಅಂತ ಹೇಳಿ ಅದಕ್ಕೆ ಒಂದೆರಡು ಮಾತು ಮಾತಾಡಕ್ಕೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಚುಟುಕು ಸಾಹಿತ್ಯ ನಾವು ಕಲಿಯುವಾಗ ನಮ್ಗೆ ನಿಬಂಧ ಸ್ಪರ್ಧೆ ಇಂಥವೆಲ್ಲ ಏರ್ಪಡಿಸ್ತಾ ಇದ್ರು. ನಾವು ಓದುವಾಗ
ಶಿಕ್ಷಕರು ನಮ್ಮ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಿದ್ರು ಅಂದ್ರೆ ತಮ್ಮ ಒಡ ಹುಟ್ಟಿದ ಸೋದರರು ಅಥವಾ ತಮ್ಮ ಮಕ್ಕಳಕ್ಕಿಂತ ಹೆಚ್ಚು ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಕಲಿಸ್ತಾ ಇದ್ರು. ನಮ್ಮ ಗುಡ್ಡಿ ಮಠವ್ರು ಬಂದಾಗ ನಮ್ಗೆ ಯಾವಾಗಲೂ ನಮ್ಗಿಂತ ಸ್ವಲ್ಪ ಮುಂದೆ ನಾವೆಲ್ಲ ಒಟ್ಟಿಗೆ ಕಲ್ ನಮ್ಮ ಅಣ್ಣ ನನ್ನ ಶೇಖರನ ಕೊಟ್ಟಿಗೆ, ನನ್ನ ಸ್ನೇಹಿತ ಸುರೇಶ್, ಶಂಕರ, ಬಸವರಾಜ ಎಲ್ಲರೂ ಬಂದರು. ಆಮೇಲೆ ಅಷ್ಟೇ ಅಲ್ಲ, ರಾಮು ಮುಲ್ಗಿಯವರು ನನಗೆ ಭಾಳ ಒಡನಾಟ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಅವ್ರು ನೋಡಿ ನಿರ್ಗತಿಕರಿಗೆ ಸ್ಕೂಲಲ್ಲಿ ಓದಿಸುವ ವ್ಯವಸ್ಥೆ ಮಾಡ್ಯಾರ. ಅವ್ರಿಗೆ ಬಟ್ಟೆ, ಊಟ, ದಿನನಿತ್ಯದ ಊಟ, ಅವ್ರಿಗೆ ವಸತಿ, ಇಂಥ ಕಾರ್ಯ ಮಾಡೋದ್ರ ಜೊತೆಗೆ ಮನೆ ಮನೆಗೆ ಜನಪದವನ್ನು ವಿಸ್ತಾರ ಮಾಡ್ತಾ ಹೋಗಿದೆ. ಶ್ರಾವಣ ಕಾರ್ಯಕ್ರಮದಲ್ಲಿ ಮನೆ ಮನೆಯಲ್ಲಿ ಜನಪದ ಶ್ರಾವಣ ಇಂಥ ಮಹತ್ ಕಾರ್ಯ ಮಾಡುತ್ತಿರುವಂಥ ರಾಮ ಮುಲ್ಗಿಯವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತನಾಡೋದಷ್ಟೇ ಅಲ್ಲ, ಹಾಡಿನ ಮೂಲಕ ಕೂಡ ಮಾತನಾಡಿದರು. ಅವರಿಗೂ ಕೂಡ ಕೃತಜ್ಞತೆ ಅರ್ಪಿಸುತ್ತೇನೆ. ಪೂರ್ವಾಧ್ಯಕ್ಷರು ನಾನು ಇದನ್ನು ಅಷ್ಟು ಒಪ್ಪಿರಲಿಲ್ಲ. ನನ್ನ ಒಡನಾಡಿಗಳ ಶಾಂತನ ಕಡಿವಾಳ ಅವರು, ವಿ ಜಿ ಪಾಟೀಲರು ಎಲ್ಲ ಇದೊಂದು ಒಳ್ಳೆಯ ಸಂಘಟನೆ. ಚುಟುಕು ಸಾಹಿತ್ಯ 3 ವರ್ಷಗಳ ಕಾಲ ಉತ್ತಮ ಸೇವೆಯನ್ನು ಮಾಡಿದೆ. ಬೇರೆ ಬೇರೆ ಕಡೆ ಚುಟುಕು ಸಾಹಿತ್ಯ ಸಮ್ಮೇಳನ ನಡೆದವು. ಅದರ ಸದುಪಯೋಗ ಆಗಬೇಕು. ಭಾಳ ಜನ ಸಾಹಿತ್ಯಾತ್ಮಕರು ಭಾಳ ಜನ ಇದ್ದಾರೆ. ಸಾಹಿತ್ಯ ಎಲ್ಲ ಕ್ಷೇತ್ರದಲ್ಲಿ ಇದೆ. ಸಾಹಿತ್ಯ ಅನ್ನೋದು ಭಾಳ ಸಣ್ಣದಲ್ಲ, ಅದೊಂದು ದೊಡ್ಡ ಇದು. ಅದಕ್ಕೆ ಸಾಹಿತ್ಯಕ್ಕೆ ಎಲ್ಲರ ಸಹಕಾರ ಬೇಕಾಗುತ್ತೆ. ನಮ್ಮ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ನಲ್ಲಿ ನಾವು ಬಸವೇಶ್ವರ ಪಬ್ಲಿಕೇಶನ್ ಕೂಡ ಮಾಡಿ, ಶಿಕ್ಷಕ, ರಾಷ್ಟ್ರ ರಕ್ಷಕ, ಗಾಂಧೀಜಿ ಎಲ್ಲ ಕಾಲದ ವಿಸ್ಮಯ, ಹೀಗೆ ಹಲವಾರು ಪುಸ್ತಕಗಳನ್ನು ಹೊರಗೆ ತಂದಂಥ ಶ್ರೀ ಬಸವೇಶ್ವರ ಪಬ್ಲಿಕೇಶನ್. ಅದಷ್ಟೇ ಅಲ್ಲ, ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ನಡೆಯಲ್ಲಿ ನಾವು ಪ್ರತಿ ಶುಕ್ರವಾರ ದಿನ ಉಪನ್ಯಾಸ ಮಾಲಿಕೆ ಮಾಡ್ತೇವೆ. ಹೀಗೆ ಸಾಹಿತಿಗಳು ಎಂ ಕಲಬುರ್ಗಿಯವರು ನಮ್ಮಲ್ಲಿ ಉಪನ್ಯಾಸಕದ ಬಂದು ಕಾರ್ಯಕ್ರಮ ಬಂದು ಭಾಳ ಸಾಹಿತಿಗಳು ಬಂದರು. ಸಾಹಿತಿಗಳ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ. ಏನು ರವಿ ಕಾನಂತನ್ನ ಕವಿ ಕಣ್ಣು, ಹಂಗೆ ಸಾಹಿತ್ಯ ಕ್ಷೇತ್ರ ಭಾಳ ದೊಡ್ಡದು. ನಮ್ಮ ಈಗಾಗಲೇ ಈ ಸಭೆಯನ್ನು ಉದ್ದೇಶಿಸಿ ಮಹಾರಾಜರು ಮಾತಾಡ್ಬೋದು. ವಾಲಿ ಮಹಾರಾಜರು ಭಾಳ ಚೆನ್ನಾಗಿ ಹೇಳಿದರು. ಗೋವಾ ಈ ಚುಟುಕು ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಕೂಡ ಅವರು ಸೇವೆ ಸಲ್ಲಿಸಿದಂಥವರು. ಅವರು ಸಾಹಿತ್ಯಾತ್ಮಕವಾಗಿ ಭಾಳ ಕೆಲಸ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಅವರು ಕೂಡ ಚುಟುಕು ಸಾಹಿತ್ಯದ ಮಹತ್ವ, ಚುಟುಕು ಸಾಹಿತ್ಯ ಹೆಂಗೆ ಬಂತು ಅನ್ನೋದನ್ನು ಹೇಳಿದರು. ಅದು ಅಷ್ಟೇ ಅಲ್ಲದೆ ನಮ್ಮ ಕುಲಕರ್ಣಿ ಅವರು ಮಾತನಾಡೋರು ಕೂಡ ಚುಟುಕು ಸಾಹಿತ್ಯ ಅದನ್ನು ಹೆಂಗೆ ಬೆಳಿಬೇಕು, ಏನು ಎಂತ ಅವರ ಉದ್ದೇಶಗಳನ್ನು, ತಮ್ಮಲ್ಲಿ ಏನದವು ಅನ್ನೋದನ್ನು ಈ ಸಭೆ ಮೂಲಕ ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲ, ಈ ಚುಟುಕು ಸಾಹಿತ್ಯ ನನ್ನನ್ನು ಇತ್ತಿತ್ತಲಾಗಿ ಒಂದು 6-7 ವರ್ಷದಿಂದ ಅವರು ತಮ್ಮ ಜೊತೆ ಕರ್ಕೊಂಡು ಬಂದರು. ಕನಕದಾಸ ವಿದ್ಯಾಸಂಸ್ಥೆಯಲ್ಲಿ ಕೂಡ ನಾವೊಂದು ಕಾರ್ಯಕ್ರಮ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ನಾನು ಪಾಲ್ಗೊಂಡೆ. ನನಗಲ್ಲಿ ಉದ್ಘಾಟಕರಷ್ಟೇ ಅಲ್ಲ, ನನಗೂ ಅಧ್ಯಕ್ಷ ಸ್ಥಾನ ಕೊಟ್ಟು ನಮ್ಮ ಕುಲಕರ್ಣಿಯವರು, ಶಾಂತನ ಕಡಿವಾಳವರು, ವಿ ಜಿ ಪಾಟೀಲ್ಗಳು ಮೇಲೆ ಈ ಚುಟುಕು ಸಾಹಿತ್ಯದ ಮಹತ್ವ, ಚುಟುಕು ಸಾಹಿತ್ಯದ ಕಾರ್ಯಗಳಲ್ಲಿ ನನ್ನನ್ನು ತೊಡಗಿಸಿಕೊಂಡು, ವಿಶೇಷವಾಗಿ ಲಿಂಗರಾಜನಗರ ನಮ್ಮ ಸಾಹಿತಿಗಳು ಹೆಚ್ಚಿದ್ದಾರೆ. ದಿನ ಬೆಳಿಗ್ಗೆ ನಾವು ಒಂದು ಸಾಹಿತಿಗಳು ಸಿಗ್ತಾರೆ. ಅಷ್ಟೆಲ್ಲ ಧಾರವಾಡ ಭಾಳ ಪ್ರಖ್ಯಾತವಾದದ್ದು. ಧಾರವಾಡಕ್ಕೆ ತನ್ನದೇ ಆದ ಮಹತ್ವ. ಆದ್ದರಿಂದ ಇಲ್ಲಿ ನಾವೇನೇ ಆಮೇಲೆ ನಮ್ಮ ರಾಮ ಮೂಲಿಗೆ ಆಧ್ಯಾತ್ಮಿಕ ನಮ್ಮ ಜೀವನದಲ್ಲಿ ಬಹಳ ಮುಖ್ಯ. ನಾವೇನು ಶ್ರೀ ಶರಣಬಸವೇಶ್ವರನ ಅನುಯಾಯಿಗಳು, ಬಸವೇಶ್ವರನ ನಂತರ ಶ್ರೀ ಶರಣಬಸವೇಶ್ವರ ನಮ್ಮ ತಂದೆಯವರು, ನಮ್ಮ ಅಣ್ಣ ವೀರಣ್ಣ ಮತ್ತಿಕಟ್ಟಿಯವರು, ನಮ್ಮ ಫ್ಯಾಮಿಲಿ ಎಲ್ಲ ಕೊಟ್ಟಿಗೆಯವ್ರ ಫ್ಯಾಮಿಲಿಯಲ್ಲಿ, ಮತ್ತಿಕಟ್ಟಿಯವ್ರ ಫ್ಯಾಮಿಲಿಯಲ್ಲಿ ಮೊದಲಿಂದ ನಡ್ಕೊಂಡು ಬಂದಿದ್ದು ಶರಣಬಸವೇಶ್ವರ, ಆಳ್ಕೆ ರಣಧನೇಶ್ವರ, ಹೀಗೆ ದೇವರ ಬಗ್ಗೆ ಭಾಳ ಅದನ್ನು ಹಿರಿಯರು ಹಾಕಿಕೊಟ್ಟು ನಾವು ನಡೆಸ್ಕೊಂಡು ಬಂದ್ವಿ. ಈಗ ನನ್ನ ಮೊಮ್ಮ ಸಹಿತ ಬೆಳಗ್ಗೆ ಓಂ ನಮಃ ಶಿವಾಯ ಅಂತೇಳಿ ದೇವರ ಮನೆ ಮುಂದೆ ಹೋಗಿ ನಿಂತು ಪ್ರಾರ್ಥನಾ ಮಾಡ್ತಾರೆ. ಈ ಸಂಪ್ರದಾಯ ಭಾಳ ಮುಖ್ಯ. ಯುವಕರಲ್ಲಿ ನನ್ನದೊಂದು ಪ್ರಾರ್ಥನೆ. ಈಗಾಗಲೇ ಭಾಳ ಜನ ಯುವಕರು ಇಲ್ಲಿ ಬಂದಿದ್ದಾರೆ. ಯುವಕರು ಒಳ್ಳೆಯ ದಾರಿಗೆ ಹೋಗಬೇಕಾಗುತ್ತೆ. ಆ ದಿಶೆಯಲ್ಲಿ ಚುಟುಕು ಸಾಹಿತ್ಯ ಪರಿಷತ್ತು, ಚುಟುಕು ಸಾಹಿತ್ಯಕ್ಕೂ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಕೊಡೋದು. ತಾಯಂದಿರು ಕೂಡ ಇಲ್ಲಿ
ಸಾಹಿತ್ಯದಲ್ಲಿ ಪಾಲ್ಗೊಂಡಂಥವ್ರು ಭಾಳ ಜನ ಇದ್ದಾರೆ. ನಾನು ಕುಲಕರ್ಣಿಯವರು ಹಾಗೂ ಚುಟುಕು ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಒಂದು ಆಶ್ವಾಸನೆ, ಈ ಚುಟುಕು ಸಾಹಿತ್ಯ ಪರಿಷತ್ ಏನು ಕನ್ನಡ ಸಾಹಿತ್ಯ ಪರಿಷತ್ತು ಯಾವ ಮಟ್ಟಕ್ಕೆ ರಾಜ್ಯದಲ್ಲಿ ಬೆಳೆದಿದೆ ಆ ಮಟ್ಟಕ್ಕೆ ಇದು ಇನ್ನೂ ಬೆಳೆಯಬೇಕಾಗಿದೆ. ಅವ್ರು ಹೇಳಿದರು ನಮ್ಗೆ ಸರ್ಕಾರದ ಸಹಾಯಧನ ಇವತ್ತು ನನಗೆ ತಗೊಂಡಿಲ್ಲ, ಸರ್ಕಾರದ ಸಹಾಯಧನ ಬರಲಿ ಬಿಡಲಿ ಮಾಡುವಂಥ ಮನೋಭಾವ ನಮ್ಮ ಕುಲಕರ್ಣಿಯವರಿಗೆ. ಅದಕ್ಕೆ ನಾನು ನನ್ನಂಥವ್ರು ಭಾಳ ಜನ ಬೆಂಬಲವಾಗಿ ನಿಲ್ತೀವಿ ಅಂತೇಳಿ ನಾವು ಹೇಳ್ತೀವಿ. ಒಳ್ಳೆಯ ಕಾರ್ಯಕ್ಕೆ ಎಲ್ಲರೂ ನಿಲ್ಲಬೇಕು. ನಮ್ಮ ಮಹಾರಾಜರು ತಮ್ಮ ಆಶೀರ್ವಚನದಲ್ಲಿ ಹೇಳಿದರು, ನನ್ನ ಮಗನಿಗೆ ಹೇಳ್ತಾ ಇದ್ರು, ನಿಮ್ಮ ದೊಡ್ಡಪ್ಪ ನಿಮ್ಮ ಅಪ್ಪಾಜಿ ಹೆಂಗೆ ಕೆಲಸ ಮಾಡಿದ್ರು ಅದನ್ನು ಮಾಡಬೇಕಾಗತ್ತೆ ಅಂತೇಳಿ. ನಮ್ಮ ಹಿರಿಯರು ನಮ್ಮ ತಂದೆ ತಾಯಿ ಕೂಡ ಅದನ್ನು ಹಾಕಿಕೊಟ್ರು ನಮ್ಗೆ. ನಮ್ಮ ಅಣ್ಣ ಭಾಳ ಪವರ್ನಾಗ ಇದ್ದಾಗ ನಾವು ಯಾರ ಮೇಲೂ ಸಿಟ್ಟಿನಿಂದ ಮಾತಾಡಿದ್ದು ನೋಡಲಿಲ್ಲ. ಯಾರು ನಮ್ಗೆ ಹೇಳ್ತಿರ್ತಾರೆ, ಬೆಂಗಳೂರು ಹೋಗಿ ನಾ ಬೇರೆ ಬೇರೆ ದೇಶಕ್ಕೆ ಕೂಡ ಹೋಗಿ ಬಂದೆ, ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತೀನಿ, ಎಲ್ಲೇ ಹೋದರೂ ಕೂಡ ಇನ್ನೊಬ್ಬರೊಂದಿಗೆ ದೃಷ್ಟಿಯಿಂದ ಕೂಡ ನಾವು ಮಾತಾಡಲಿಲ್ಲ. ನಮ್ಮ ಸೋದರ ಎಮ್ಮಲ್ಲಿದ್ದ ಒಮ್ಮೆ ತಾವ ಬೇರೆ ರೂಮ್ನ ಹೋಗಿ ನೋಡ್ಕೊತೀವಿ. ಅವ್ರ ರೂಮ್ನಲ್ಲಿ ಅಷ್ಟೊಂದು ಜನ ಭಾಳ ದಿಗ್ಗಜರು ಮತ್ತಿಕಟ್ಟಿಯವರ ಆಶ್ರಯದಿಂದ ಉನ್ನತ ಮಟ್ಟಕ್ಕೆ ಹೋದರೂ ವೀರಣ್ಣ ಮತ್ತಿಕಟ್ಟಿಯವ್ರನ್ನ ಮರೆಯಿದ್ರು. ಅಂಥ ದಾರಿಯನ್ನು ನಮ್ಗೆ ಹಾಕಿಕೊಟ್ಟಂಥವ್ರು ಡಾಕ್ಟರ್ ವೀರಣ್ಣ ಮತ್ತಿಕಟ್ಟಿ. ಅದಕ್ಕೆ ಸಮಾಜ ಯಾವಾಗ ದೊಡ್ಡದು, ಶಿವಭಕ್ತನಿಗಿಂತ ಹಿರಿಯನಿಲ್ಲ, ನನಗಿಂತ ಕಿರಿಯನಿಲ್ಲ ಅನ್ನೋ ದಾರಿಯಲ್ಲಿ ನಾವು ಸದಾಕಾಲ ನಡ್ಕೊಂಡು ಬಂದ್ವಿ. ಸಮಾಜ ದೇಶ ನನಗೇನು ಕೊಡ್ತೆ ಅನ್ನೋದಕ್ಕಿಂತ ಸಮಾಜಕ್ಕೆ ದೇಶಕ್ಕೆ ಸಾಧ್ಯ ಆದಷ್ಟು ನನ್ನ ಕಡೆಯಿಂದ ಆಗುವ ಕೆಲಸ ಮಾಡಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಅಲ್ಲಿಂದ ಇಲ್ಲಿವರೆಗೂ ಬೆಳೆದು ಬಂದಿದ್ದೀವಿ. ನಾವು ಎಲ್ಲೇ ಹೋಗಲಿ ಒಳ್ಳೆಯವರು ಅಂತ ಹೇಳಿದ್ರು. ಇನ್ನೊಬ್ಬರು ಹಿರಿಯರು ಫೋನ್ ಮಾಡಿದರು, ನೀವು ಇತ್ತಿತ್ತಲಾಗಿ ರಾಜಕಾರಣಿಗಳಂದ್ರೆ ದರ್ಪ ಭಾಳ ಇರ್ತದೆ, ನೀವು ಅದಕ್ಕೆ ವಿರುದ್ಧದಿರಿ ಅಂತ ನಮ್ಗೆ ಹೇಳಿದರು. ನಾವು ಆ ಕ್ಷೇತ್ರದಲ್ಲಿ ಇದ್ದರೂ ಕೂಡ ನಾವು ಹಿಂಗೆ ಹೋಗ್ತೀವಿ. ಅದಕ್ಕೆ ನಾನು ಏನು ಚುಟುಕು ಸಾಹಿತ್ಯ ಪರಿಷತ್ತಿನ 11ನೇ ಸರ್ವಾಧ್ಯಕ್ಷನಾಗಿ ನನ್ನ ಆರಿಸಿದ್ದಾರೆ. ನಾನು ಮೊದಲನೇದು ಎಸ್ ಪಾಟೀಲ್ಗೆ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಅವರ ಮಾರ್ಗದರ್ಶನ ನನಗೆ ಭಾಳ ಮುಖ್ಯ. ಅವರು ಮುಂಡ್ರಿಗೆ MLA ಇದ್ದರು, ನಮ್ಮ ಅಣ್ಣ ರೋಡ್ MLA, ಗದಗ ಜಿಲ್ಲೆಯಿಂದ ನಾವೆಲ್ಲ ಬಂದವರು. ಆದರೆ ಒಂದು ಪೀರಿಯಡ್ ಮಾತ್ರ ಅಣ್ಣಾರ MLA ಇದ್ದರು. ಆಮೇಲೆ ಸಾಹೇಬರು 5 ವರ್ಷ ರಾಜ್ಯಕ್ಕೆ ಉತ್ತಮ ಸೇವೆ ಕೊಡೋದು ಅಷ್ಟೇ ಅಲ್ಲ, ಇವತ್ತು ಎಲ್ಲೇ ಹೋದರೂ ಅವ್ರ ಮಾರ್ಗದರ್ಶನ ಮಾಡುವಂಥ ಶಕ್ತಿ ಅನುಭವ ಯಾರಿಗಾಗಿದೆ ಅಂದರೆ SS ಪಾಟೀಲ್ಗೆ. ಅವ್ರ ಮಾತಿಗೆ ಎಲ್ಲರೂ ಮಾತು ಕೊಡ್ತಾರೆ, ಅವ್ರು ಏನೇ ಹೇಳಿದ್ರು ಒಳ್ಳೆಯದನ್ನು ಹೇಳ್ತಾರೆ. ಅಂಥವರು ಸರ್ವಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥ ಸ್ಥಾನ ಶರಣಪ್ಪ ಕೊಟ್ಟಿಗೆಯವರು ವಹಿಸ್ತಾರಂದ್ರೆ ನಾವು ಎಚ್ಚರಿಕೆಯಿಂದ ಅವ್ರು ಏನು ಇಷ್ಟು ವರ್ಷ ಹಾಕಿಕೊಂಡು ಬಂದರೆ ಅದೇ ಮಟ್ಟಕ್ಕೆ ಎಚ್ಚರಿಕೆಯಿಂದ ನಾವು ಹೆಚ್ಚು ಕೆಲಸ ಮಾಡ್ತೀವಿ ಅಂತ ಹೇಳಿ ತಾವೆಲ್ಲ ಬಂದಿದ್ದೀರಿ. ನಮಗಿದು ಏನು ಸರ್ಕಾರ ಮಾಡಿದ್ದೀರಿ, ಇನ್ನೂ ಹೆಚ್ಚು ಕೆಲಸ ಮಾಡುವಂಥ ಜವಾಬ್ದಾರಿ, ನಾವು ಇನ್ನೂ ಹೆಚ್ಚು ಕೆಲಸ ಮಾಡ್ತೀವಿ. ನನ್ನ ಕುರಿತು ರಾಮ ಮುನಿಗೆಯವರು ಹಾಕಿದ್ದಾರೆ, ಕಾರ್ಯಕ್ರಮ ನಿರೂಪಕ ಸೋದರಿಗಳು. ಬೆಳಿಗ್ಗೆ ನಾನು ಇವತ್ತು ನಮ್ಮ ಕಾಲೇಜಿನಾಗ ನಮ್ಮ ಬರೀ ಒಂದು ಮಾಲೆ ಇರ್ತಾರೆ ಅಥವಾ ಕೇಕ್ ಕೊಡ್ತಾರೆ, ಕೇಕ್ ತಿನ್ನಿಸ್ತಾರೆ ಅಂತ ನಾವು ಮಾಡಿದ್ವಿ. ಅವ್ರ ವಿದ್ಯಾರ್ಥಿಗಳು ಉಪನ್ಯಾಸಕರು ಕೂಡಿ ಭಾಳ ಮನಮುಟ್ಟುವ ಕಾರ್ಯಕ್ರಮ ಮಾಡಿದ್ರು. ತದನಂತರ ಇಲ್ಲೇ ಇದಕ್ಕೆ ಹೋಗಿ ನಮ್ಮ ಚಳಮರದ ಶೇಖ್ ಅವ್ರ ಮನೆ ಹತ್ರ ನೇಗರ ಕಾಲಿ ಹೋಗಿ, ನಾನು ಕೂಡ VG ಪಾಟೀಲ್ ಇದ್ದರು, ಭಾಳ ಜನ ಇದ್ದರು. ಅಲ್ಲಿ ಹೃದಯ ಸ್ಪರ್ಶಿ ಕಾರ್ಯಕ್ರಮ, ಗಿಡ ನೆಟ್ಟುವಲ್ಲಿ ಸಸಿ ನೆಟ್ಟಿ ಪರಿಸರ ಕೂಡ ಬಹಳ ಮಹತ್ವದ. ಪರಿಸರಕ್ಕೆ ಹೆಚ್ಚು ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿದೆ. ಯಾಕಂದರೆ ಪರಿಸರ ಹೆಚ್ಚು ಕಡಿಮೆ ಆದರೆ ನಮ್ಗೆ ಉಸಿರಾಟದ ಭಾಳ ತೊಂದರೆ ಆಗ್ತದೆ. ಅವಾಗ ನಾವು ಆಕ್ಸಿಜನ್ ಸಿಲಿಂಡರ್ ಕಟ್ಕೊಂಡು ಅಡ್ಡಾಡಬೇಕಾಗುತ್ತೆ. ಅದಕ್ಕೆ ಪರಿಸರ ಸಂರಕ್ಷಣೆ ಅದರ ಜಾಗೃತಿ ಭಾಳ ಮುಖ್ಯ. ಏನು ನಮ್ಮ ದಿನನಿತ್ಯದ ನಮ್ಮ ಮನೆಯಾಗ ಒಂದು ಮಗು ಹುಟ್ಟಲಿ, ನಾಮಕರಣ ಹುಟ್ಟಲಿ, ಯಾವುದೇ ಕಾರ್ಯಕ್ರಮ ನಡೆದಾಗ ಒಂದೊಂದು ಸಸಿ ನಡೆಯಬೇಕಾಗುತ್ತೆ. ಅಂಥ ಕಾರ್ಯವನ್ನು ಕೂಡ ನಾವು ಅಲ್ಲಿ ಮಾಡಿದ್ದು ನೋಡ್ಕೊಂಡು ಹೇಳ್ತೀವಿ. ತದನಂತರ ಮಹಾವೀರ ಲಿಮ್ಸ್ ಅಲ್ಲಿ ಕೂಡ ಹೋಗಿದ್ವಿ. ನಾನು ಶಾಂತನ ಕಡಿವಾಳ VG ಪಾಟೀಲ್ ಅಲ್ಲಿ ಕಾಲದಿಂದವರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಪೂರೈಸುವ ಕೆಲಸವನ್ನು ನಾವು ಮಾಡಿ ಬಂದಿದ್ದೀವಿ. ನಮ್ಗೆ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಏನು ಮಹಾರಾಜರಿಗೆ ಮಾತಾಡಿರೋದು, ಹಿರಿಯರಾದ SS ಪಾಟೀಲ್ ಮಾತಾಡಿರೋದು, ನಮ್ಮೆಲ್ಲ ಮಾರ್ಗದರ್ಶಕರು ನಾವು ಈ ಮಟ್ಟಕ್ಕೆ ಬೆಳೆಯಲು ಸಹಕರಿಸಿದಂಥ ಮಾಜಿ ಸಭಾಪತಿಗಳು. ನೋಡ್ರಿ, ಹುಟ್ಟಿದ್ದು ಯಾವಾಗಲೂ
ಬೆಳೆದಿದ್ದು ಧಾರವಾಡ, BSc LLB ಹಿಂಗೆ ಮಾಡಿದ್ರು. ಏನೂ ಇರಲಿಲ್ಲ, ರಾಜಕೀಯ ಅಂದರೆ ಗೊತ್ತಿರಲಿಲ್ಲ. ಅವಾಗ ವೀರಣ್ಣ ಮತ್ತಿಕಟ್ಟು ರೋಣ MLA ಆದ. ನಮ್ಮೂರು ರೋಣಕ್ಕೆ ಬಂದ್ರಿ, ಇದ್ರಾಗ ಕಾರಣೀಭೂತರು ವೀರಣ್ಣ ಮತ್ತಿಕಟ್ಟು. ಅವಾಗ ಅಭಿವೃದ್ಧಿಯನ್ನು ತೆಗೆದಾಗ ಇಡೀ ರಾಜ್ಯದಲ್ಲಿ ರೋಣ ಅಭಿವೃದ್ಧಿ ಪಥದಲ್ಲಿತ್ತು. ಈಗಂತೂ ಅದು ನೋಡಿದ್ರು. ಅಂತ ಕೆಲಸ ಮಾಡಿದವರು ಅವಾಗ ಬರೀ 26 ವರ್ಷ. ಮುಂದೆ ಸೋಲು ಗೆಲುವು ಕಂಡ್ರು, ಹೋರಾಟ ಕಂಟಿನ್ಯೂ ಮಾಡಿ MLC ಅವರು, ಅಲ್ಲಿ MLC ಅಪೋಸಿಷನ್ ಪಾರ್ಟಿ ಲೀಡರ್, ಮುಂದೆ ಅಪೋಸಿಷನ್ ಮುಂದೆ ಸಭಾಪತಿ ಅವರು. ಹೀಗೆ ಈ ಭಾಗದ ಕೀರ್ತಿಯನ್ನು ಆ ಮಟ್ಟಕ್ಕೆ ಹೋದಂಥ ವೀರಣ್ಣ ಮತ್ತಿಕಟ್ಟಿಯವರ ಮಾರ್ಗದರ್ಶನ ಸಭಾದಲ್ಲಿ ನಿಮ್ಮೆಲ್ಲರ ಶುಭ ಹಾರೈಕೆಗೆ ನಮಗೆ ಬಂದಿದೆ. ನಿಮ್ಮದು ಕೂಡ ನಮಗೆ ಸದಾಕಾಲ ಮಾರ್ಗದರ್ಶನ ಇರಲಿ ಅಂತೇಳಿ ನನ್ನ ಮಾತುಗಳನ್ನು ಹೇಳ್ತೀನಿ. ಜೈ ಕನ್ನಡ, ಜೈ ಕನ್ನಡ. ಬರೀ ಚುಟುಕು ಸಾಹಿತ್ಯ ಓದ್ತಾ ಇದೆ. ಸರ್ವಜ್ಞ ಚುಟುಕು ಸಾಹಿತ್ಯ, ಸರ್ವಜ್ಞ ಚುಟುಕು ಸಾಹಿತ್ಯ, ಶರಣರು ಚುಟುಕು ಸಾಹಿತ್ಯ, ಜನಪದದ ತಾಯಿಗಳು ಅವರು ಚುಟುಕು ಮಾಡಿದ್ದಾರೆ. ಈಗ ಇವತ್ತ ಆಯ ವ್ಯಕ್ತಿ ಲೆಕ್ಕಮ್ಮನ ಒಂದು ವಚನ ಹೇಳ್ತಾರೆ, ಒಮ್ಮನವ ಮೀರಿ ಹಿಮ್ಮದಲ್ಲಿ ತಂದಿದೆ. ಇದು ನಿಮ್ಮ ಮನವು ಬಸವಣ್ಣನ ಅನುವಾದ ಚಿತ್ತವು. ಈ ಮಾತು ಮಾರಾಯ ಪ್ರಿಯ ಮಲೇಶ್ವರಕ್ಕೆ ಸಲ್ಲದ ಬೋನ. ಅಲ್ಲಿ ಸುಮ್ಮನೆ ಬನ್ರಿ, ಮಹಿಳೆಯರಲ್ಲಿ ಮೂಢನಂಬಿಕೆ ಭಾಳ ಚುಟುಕು ಹೇಳ್ಬೇಕು. ಮಕ್ಕಳಾಗಲಿ ಅಂತ ಸುತ್ತಲಿಕ್ಕೆ ಹೊರಟರು ಹಳ್ಳಿ ಮರ ಕಟ್ಟೆ. ಮಕ್ಕಳಾಗಲಿ ಅಂತ ಸುತ್ತಲಿಕ್ಕೆ ಹೊರಟರು ಹಳ್ಳಿ ಮರ ಕಟ್ಟೆ. ಒಂದು ಸುತ್ತು ಇನ್ನೂ ಆಯ್ತೋ ಇಲ್ಲವೋ ಮುಟ್ಟಿ ನೋಡಿಕೊಂಡರು ಹೊಟ್ಟೆ. ಎಂತ ಚುಟುಕು ನೋಡಿ ಹೆಂಗೆ ಹೇಳ್ತಾರೆ. ಲಂಚ ಅಂದರೆ ಏನು ಪ್ರಶ್ನೆ ಕೇಳಿದ್ರೆ 10 ರೂಪಾಯಿ ಕೂಡ ಹೇಳ್ತೀನಿ ನಾನು. ಲಂಚ ಕೊಟ್ಟವ ಕೆಲಸ ಆಗಿ ಸಕ್ಕರೆ ತಿಂದ, ಲಂಚ ಪಡೆದವ ಸಿಕ್ಕಿ ಬಿದ್ದು ಸಗಣಿ ತಿಂದ. ಕುಟುಂಬ ಸಾಹಿತ್ಯಕ್ಕೆಲ್ಲ ಯಾಕೆ ವ್ಯಾಕರಣ ರಕ್ಷಣೆ ಇರಬೇಕು? 4 ಸಾಲ ಒಣಗಿರೋದು ಕೆಳಗೆ ತನ್ನ ತೋರುವುದು. ನಮ್ಮ ಮತ್ತಿಕಟ್ಟೆಯಲ್ಲಿ ನಮಗೆ ಹೇಳ್ತಾರೆ, ಸರ್ಕಾರದಿಂದ ಬರುವ ಗ್ರ್ಯಾಂಟು ಇವರ ಪಾಲಿಗೆ ಸಿಹಿ ಕರುದಂಟು. ಮಾತಾಡಿಕೊಂಡು ಮಾಡುವ ಪ್ಲ್ಯಾನು ವರ್ಷವಿಡೀ ಕೂತು ಹೀರೋದು ಜೇನು. ಹೇಳಿ ಮಾಡೋದು ವೇಳೆ ಇಲ್ಲ ಅಂತ ಹೇಳಿ ಅವರು ಏನೋ ಹೊಡ್ಕೊಂತ ಅನ್ನ ಭಾಳ ಹೇಳಿ ಕುಪ್ಪಳ್ಳಿಯವರ ನಾನು ಕೆಲಸ ನೀವು ಮಾಡಿದ್ದೆ. ಸರ್ಕಾರ ನೆಚ್ಚಿದ್ರಿ, ಸರ್ಕಾರ ನೆಚ್ಚಿದ್ರೆ ಯಾವಾಗ ಆಗೋದಿಲ್ಲ. ಸರ್ಕಾರನ ಕೊಡ್ಬೇಕನ್ನೋದು ಅನ್ನೋದು. ಆ ಕಾರಣದಿಂದ ಇವತ್ತು ನಿಜವಾಗಿ ಇಲ್ಲಿ ಬಂದಿರೋರು ನಿಮ್ಮೆಲ್ಲ ನಿಜವಾಗಿ ಸಾಹಿತ್ಯರು. ಸಾಹಿತ್ಯದಲ್ಲಿ ಆಸಕ್ತಿ ಇದ್ದವರು ಮಾತ್ರ ಇಲ್ಲಿ ಬರ್ತಾರೆ, ಬರೋದಿಲ್ಲ ಕೆಲಸ. ಈಗ ಒಂದು ಯಾರು 10ನೇ ಪ್ರಶ್ನೆ ಮಾಡ್ತಾನೆ ಹೆಂಗೆ ಕೊಡ್ತದೆ ಜಗಸಚಿವ. ಹಾಗೆ ಇವತ್ತು ನಿಮ್ಮೆಲ್ಲರಿಗೂ ಕೊಡೋದು ಕೇಳ್ತೀನಿ ನಾನು. ಇವೆಲ್ಲ ಬಂದು ಇಲ್ಲಿ ಭಾಳ ಗೌರವ ತಂದರೆ, ಅದರಲ್ಲಿ ತಾಯಂದಿರು ಭಾಳ ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಿ. ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸಿ. ನನ್ನ ಯಾಕೆ ಮಾಡ್ತೀವೋ, ನಾನು ಸಾಹಿತ್ಯನೆಲ್ಲ ಅಲ್ಲ, ನನಗೇನು ಬರೆಹಕಾರ ಬರೋದು ದೇಶದಲ್ಲಿ. ಯಾಕಪ್ಪ ಅಂತ ಹೇಳಿ ನೀವು ಸಾಹಿತ್ಯಗಳ ಬಗ್ಗೆ ಪ್ರೇಮ ಅದು ಕರೆನ ಭಾಳ ಪ್ರೇಮ. ನನ್ನ ಸಾಹಿತ್ಯಗಳ ಬಗ್ಗೆ ಅನುಭವ ಏನು ಅನುಭವ, ನಮ್ಮ ರಾಜಕೀಯ ಮನೆ ಅನುಭವ ಕೇಳಿದ್ರೆ ಬಳಸ ದೊಡ್ಡದೈತಪ್ಪ. ಪಾಪ ಇಷ್ಟ ತನಕ ಎಲ್ಲರೂ ಏನು ಹೇಳಿದ್ರು, ಮುಂದಾಗು ನಮ್ಮ ತಮ್ಗ ಮುಂದಾಗು. ಬಲ ಹೇಳ್ತೈತಪ್ಪ ನಿಂದು ಹೇಳ್ತೈತೆ 7 ಕೋಟಿ ಆಗುತ್ತೆ. ನಮ್ಮ ಹೊಲ ಮಾರಿದ್ರು ನಾವು ಆರಿಸ್ತೀವಿ 30 ಕೋಟಿ 40 ಕೋಟಿ 50 ಕೋಟಿ. ರಾಜಕೀಯ ಹಾಳಾಗಿ ನಾವು ಭ್ರಷ್ಟ ಆಗಿ ಜನರು ಭ್ರಷ್ಟ ಮಾಡಿದ್ವಿ. ಇವತ್ತೇನಾಗಿದೆ ಅಂದ್ರೆ ಜನರಿಂದ ಜನರಿಗಾಗಿ ಜನರ ಸರ್ಕಾರ ಇರ್ತಲ್ಲ,
ಅದು ಹೋಗಿ ಭ್ರಷ್ಟರಿಗಾಗಿ ಭ್ರಷ್ಟರ ಸಹಕಾರ ಇವತ್ತು ದೇಶದಿಂದ ಕಾಲದಲ್ಲಿ ಬಂದಿದ್ದಾರೆ. ಆ ಕಾರಣದಿಂದ ಇದು ಭ್ರಷ್ಟಾಚಾರ ಹೋಗ್ಬೇಕಂದ್ರೆ ಮೊದಲು ನಾವು ಸಾಮಾನ್ಯ ಜನ ವೋಟ್ ಹಾಕೋರು ನಾವು ಭ್ರಷ್ಟರಾಗದೆ ಹೋದ್ರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ. ಈ ದೇಶ ಹಿಂದಿನ ನಾಳೆ ಪುನಃ ನಾವು ಕಷ್ಟದಲ್ಲಿ ಬರ್ತೀವಿ. ಆ ಕಾರಣದಿಂದ ಇಲ್ಲಿ ಇದ್ದಂಥ ಎಲ್ಲ ಬುದ್ಧಿವಂತರು ನೀವೆಲ್ಲ ಘಟನೆ ಬಂದಿರೋದು ಸಾಧ್ಯದಷ್ಟು ಇವತ್ತು ನಾವೆಲ್ಲ ಪ್ರಯತ್ನ ಮಾಡಿ ಇವತ್ತು ಪ್ರಾಮಾಣಿಕರು ಇವತ್ತು ಏನೋ ಒಂದು ದುಡ್ಡು ಖರ್ಚು ಮಾಡ್ದಂಗೆ ಆರಿಸ್ಕೊಳ್ಳುವಂತಹ ಎಲ್ಲಿವರೆಗೆ ನಾವು ಪ್ರಾಮಾಣಿಕ ರಾಜಕಾರಣಗಳನ್ನು ತರೋದಿಲ್ಲೋ ಅಲ್ಲಿವರೆಗೆ ಈ ದೇಶಕ್ಕೆ ಒಳ್ಳೆಯದಾಗೋದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರ ಮನಸ್ಸು ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೇನೆ.
ಮುತ್ತಿನಂತ ಮಾತ ನೀವು ಕೇಳಬೇಕಿ ಎಲ್ಲ ಬಗೆ ನೋಡುವಂತ ಭೂಮಿ ತಾಯಿ ಹೇಳುವಂತ ಮುತ್ತಿನಂತ ಮಾತ ನೀವು ಕೇಳಬೇಕಿ ಮುತ್ತಿನಂತ ಮಾತ ನೀವು ಕೇಳಬೇಕಿ ಪರಿಸರ ರಕ್ಷಣೆ ಮಾಡಬೇಕಿ ಪರಿಸರ ರಕ್ಷಣೆ ಮಾಡಬೇಕಿ ಪ್ರತಿಯೊಬ್ರು ಹತ್ತು ಮರ ಹಚ್ಚಬೇಕಿ ಪ್ರತಿಯೊಬ್ರು ಹತ್ತು ಮರ ಹಚ್ಚಬೇಕಿ